ನೋಡಿ ಲೈನ್ ಆಗಿ ಎಲ್ಲರೂ ಹೊಡ್ತಿದೀವಿ. ಫುಲ್ ಟೈಟ್ ಆಗೇ ಬರೋದು. ಯೋಚನೆ ಮಾಡ್ಬೇಕು ಮಗ. ಫಸ್ಟ್ QR ಕೋಡ್ ಆನ್ ಮಾಡ್ರಪ್ಪ. ಮಕ್ಕಳ ಸಾಯಿಸ್ಬಿಡೋರಲ್ಲ. ಗೈಸ್ ಬಿಲ್ ಪೇ ಮಾಡ್ತೀನಿ ಅಂತ ಊಟ ಮಾಡಿಸ್ಬಿಟ್ಟು ನಮ್ಮಂತ ಬಡವ್ರಿಗೆ ಮೋಸ ಮಾಡ್ತಾವನ್. ನಮ್ಮ ರಾಜು ಡ್ಯಾನ್ಸ್ ಆಡ್ಬೇಕು ಅಂತೇಳಿ ಒಳಗೋಗಿ ಕುತ್ಕೊಂಡ್ಬಿಟ್ಟವನೆ. Okay, let's go. What is the fun? Hi, so welcome back to my new vlog. Guys, ಇವತ್ತಿನ ವ್ಲಾಗು ಫೈನಲಿ ನಾನು ನನ್ನ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನೆನ್ನೆನೇ ವಾಪಸ್ ಬಂದಿದ್ದು ಮಂಗಳೂರಿಂದ, ಉಡುಪಿಯಿಂದ ಟ್ರಿಪ್ ಎಲ್ಲ ಮುಗಿಸ್ಕೊಂಡು. ಬಟ್ ಇವತ್ತು ಮತ್ತೆ ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಕಾಲೇಜ್ ಫ್ರೆಂಡ್ಸ್ ನನಗೆ ಸಿಗ್ತಿರೋದು ಎಲ್ಲ ಲಾಸ್ಟ್ ರೀಸೆಂಟ್ ಟೈಮಲ್ಲಿ ನಾವು ಉಡುಪಿಗೆ 6-7 ಮಂತ್ಸ್ ಬ್ಯಾಕ್ 8 ಮಂತ್ಸ್ ಬ್ಯಾಕ್ ಎಷ್ಟು ದಿನ ಆಯಿತು ಗೊತ್ತಿಲ್ಲ, ತುಂಬ ತಿಂಗಳಾಯಿತು. ಆ ಮಂತ್ಸ್ ಗ್ಯಾಪಲ್ಲಿ ನಾವು ಹೋಗಿದ್ವಿ, ಉಡುಪಿಗೆ ಹೋಗಿದ್ವಿ ಕಾಲೇಜ್ ಫ್ರೆಂಡ್ಸ್ ಎಲ್ಲ. ಬಟ್ ಈ ಸರಿ ಇನ್ನೂ ಹೊಸ ಫ್ರೆಂಡ್ಸ್ ಬರ್ತಿದ್ದಾರೆ. ಅಂದರೆ ಯಾರ್ಯಾರು ಲಾಸ್ಟ್ ಟೈಮ್ ಮಿಸ್ ಮಾಡಿದ್ರು ಅವರೆಲ್ಲ ಬರ್ತಿದ್ದಾರೆ. ಒಂದು 10-12 ಜನ ಹೋಗ್ತಾ ಇರೋದು ಟ್ರಿಪ್ಗೆ. ಎಲ್ಲಿಗೆ? ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನೋಡೋಣ. ನಾನಂತೂ ಫುಲ್ ರೆಡಿ ಆಗಿದ್ದೀನಿ. ನನ್ನ ರೂಮ್ನ ಫುಲ್ಲು ಮೆಸ್ ಮಾಡಿದ್ದೀನಿ ನೋಡಿ. ರೆಡಿ ಆಗೋಕ್ಕೆ ಮಾಡಿರೋ ಮೆಸ್ ಇದೆಲ್ಲ ಈಗ ಸರಿ ಮಾಡಬೇಕು ಹೋಗೋಕ್ಕೆ ಮುಂಚೆ. ಆ್ಯಂಡ್ ಇನ್ನೊಂದು ಇದನ್ನು ಅರೇಂಜ್ ಮಾಡೋಕ್ಕೆ ಅಂತಲೇ ನಾನು ವಾಪಸ್ ಬಂದ ತಕ್ಷಣ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾನೊಂದು ಶೂ ಸ್ಟ್ಯಾಂಡ್ ತರಿಸ್ತಾ ಇದ್ದೀನಿ. ಶೂಸ್ ಅರೇಂಜ್ ಮಾಡೋಕ್ಕೆ ಮತ್ತು ಬಟ್ಟೆ ಅರೇಂಜ್ ಮಾಡೋಕ್ಕೆ ಒಂದಷ್ಟು ಸ್ಟ್ಯಾಂಡ್ಸ್ನ ತರಿಸ್ತಾ ಇದ್ದೀನಿ. ಸೊ ಬನ್ನಿ, ಈಗ ಸ್ನಾನ ಆಗಿದೆ. ಬಟ್ ಸ್ನಾನ ಆಗಿ ತುಂಬ ಹೊತ್ತಾಯಿತು. ಒಂದು ಫೇಸ್ ವಾಶ್ ಮಾಡಿಕೊಂಡು, ಹೇರ್ ಸೆಟ್ ಮಾಡಿಕೊಂಡು, ವಾಚ್ ಗೀಚ್ ಹಾಕೊಂಡು, ಪರ್ಫ್ಯೂಮ್ ಮಾಡ್ಕೊಂಡು ರೆಡಿ ಆಗೋಣ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೆ ಎಲ್ಲರೂ ಇಲ್ಲೇ ಬರ್ತಿದ್ದಾರೆ ನಮ್ಮ ಮನೆ ಹತ್ರ. ಇಲ್ಲಿಂದನೇ ಎಲ್ಲ ಹೊರಡೋದು. ಸೊ ವೇಟಿಂಗ್ ಫಾರ್ ಆಲ್ ಆಫ್ ದೆಮ್. 1 ಗಂಟೆಗೆ ಬರ್ತೀನಿ ಅಂದರು, 1:15 ಆಗಿದ್ದೀನಿ, ಯಾರಿಗೂ ಒಬ್ಬರು ಬಂದಿಲ್ಲ. ಫಸ್ಟು ಫೇಸ್ ವಾಶ್. ಸೆಕೆ ಎಷ್ಟು ಸ್ಟಾರ್ಟ್ ಆಗಿದೆ ಅಂದರೆ ಸ್ನಾನ ಮಾಡಿ ದಿನಕ್ಕೆ 4 ಸರಿ ಫೇಸ್ ವಾಶ್ ಮಾಡೋ ಥರ ಆಗಿದೆ. ಒಂದು ಹೇರ್ ಸೆಟ್ ಮಾಡೋಣ. ವಾಚ್ಗಳು ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲ ಅರೇಂಜ್ ಮಾಡಬೇಕು ವಾಪಸ್ ಬಂದಮೇಲೆ ಫಸ್ಟು. ಸೊ ಯಾಕೆ ಅರೇಂಜ್ ಮಾಡಬೇಕು ಅಂತ ಇವಾಗ ಅನಿಸ್ತಿದೆ ಅಂದರೆ ತುಂಬ ಟೈಮ್ ವೇಸ್ಟ್ ಆಗ್ತಿದೆ ಗೈಸ್. ಒಂದೊಂದು ಐಟಮ್ ಹುಡ್ಕೋ ಅಷ್ಟರಲ್ಲಿ ತುಂಬ ಟೈಮ್ ವೇಸ್ಟ್ ಆಗ್ತಿದೆ. ಅದಕ್ಕೆ ಆದಷ್ಟು ಬೇಗ ಬಂದು ನಂದು ವಾಚ್ ಅಂದರೆ ಇಲ್ಲಿರುತ್ತೆ, ಶೂಸ್ ಅಂದರೆ ಇಲ್ಲಿರುತ್ತೆ, ಬಟ್ಟೆ ಇಲ್ಲಿರುತ್ತೆ, ಟಿ ಶರ್ಟ್ಸ್ ಇಲ್ಲಿರುತ್ತೆ, ಜಿಮ್ ವೇರ್ಸ್ ಇಲ್ಲಿರುತ್ತೆ ಅಂತ ಅರೇಂಜ್ ಮಾಡ್ಕೋಬೇಕು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಿನ ತುಂಬ ಲೇಸಿ ಆಗಿದ್ದೆ, ಅಯ್ಯೋ ಬಿಡು ಅಂತ. ಬಟ್ ಈಗ ಅರ್ಥ ಆಗ್ತಿದೆ, ಸಿಸ್ಟಮ್ಯಾಟಿಕಾಗಿ ಸೆಟ್ ಮಾಡಿದ್ರೆ ತುಂಬ ಟೈಮ್ ಮಿಕ್ಕುತ್ತೆ. ಆ್ಯಂಡ್ ಆಲ್ಸೋ ಟೈಮ್ ವೇಸ್ಟ್ ಜಾಸ್ತಿ ಆಗೋಲ್ಲ ಆ್ಯಂಡ್ ಬೇಗ ಕೆಲಸಗಳಾಗುತ್ತೆ ಅಂತ. ಸೊ ಈಗ ಪರ್ಫ್ಯೂಮ್ ಹಾಕೊಳ್ಳೋ ಟೈಮ್. ಬನ್ನಿ ಗೈಸ್, ನಾನು ಬ್ಯಾಗೇನು ಪ್ಯಾಕ್ ಮಾಡ್ಕೊಂಡು ಸೂಟ್ ಕೇಸನ್ನು ಪ್ಯಾಕ್ ಮಾಡ್ತಿಲ್ಲ. ಬಿಕಾಸ್ ತುಂಬ ಜಾಸ್ತಿ ಜನ ಇದ್ದಾರೆ. ಫ್ರೆಂಡ್ಸ್ ಜೊತೆ ಟ್ರಿಪ್. ನಮ್ಮ ಫ್ರೆಂಡ್ಸಲ್ಲಿ ಫಸ್ಟು 2 ಫ್ರೆಂಡ್ಸ್ ಬಂದಿದ್ದಾರೆ. ಒಂದು ಮಗ, ನಿನ್ನ ಹೆಸರು ಏನು ಮಗ? ಮಗ ನಿನ್ನ ಹೆಸರು? ಮಗ ನಿನ್ನ ಹೆಸರು? ಇವನು ರಂಗ ಅಂತ, ಇವನು ರಾಕಿ ಅಂತ. ರಾಕಿ ತಿನ್ನು ಪರವಾಗಿಲ್ಲ. ಸೊ ಇನ್ನು ಎಷ್ಟು ಜನ ಮಗ? 8 ಜನ ಬರ್ಬೇಕಾ? ಮತ್ತೆ 6 ಜನನಾ? ಇನ್ನು 6 ಜನ ಬರ್ಬೇಕಂತೆ. ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಏನು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿಲ್ಲ, ಬಟ್ಟೆ ಆನ್ ದ ವೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾವ್ದಾದ್ರು ಒಂದು ಅಷ್ಟು ನೈಟ್ ವೇರ್ಸು ತೊಗೊಂಡು ಹೋಗೋಣ. ಲೆಟ್ಸ್ ಗೋ. ಶಾಲಿನಾ? ಸ್ಯಾಂಡಿ ಗೈಸ್, ನಮ್ಮ ಸ್ಯಾಂಡಿ ಬಂದ. ಇವನಿಂದ ಟ್ರಿಪ್ ಲೇಟ್ ಆಗಿರೋದು. ಎಲ್ಲ ಬೆಳಗ್ಗೆ ಹೊರಡ್ಬೇಕು ಅಂತಿದ್ವಿ. ಯಾರು ಬಂದಿಲ್ಲ. ಇವನ್ಗೋಸ್ಕರ ನಾವು 3 ಗಂಟೆವರೆಗೂ ಹೊರಡ್ಬೇಕು ಅಂತ ಪ್ಲಾನ್ ಮಾಡಿದ್ದು. ನೋಡಿ, ಇವನೇ ಬೇಗ ಬಂದವನು, ಬೇರೆಯವರೆಲ್ಲ ಬಂದಿಲ್ಲ ಇನ್ನು. ಏನಂತಂದೆ? ರಾತ್ರಿ 10 ಗಂಟೆ ಆಗುತ್ತೆ. ನಾನಲ್ಲ ಕಾರಣ ಇದಕ್ಕೆ. ಹಲೋ ಗೈಸ್, ಇವರು ನಮ್ಮ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ರಾಜು ಅಂತ. ರಾಜು ಆರಾಮ? ಗೈಸ್ ಫೈನಲಿ ನೋಡಿ ಲೈನ್ ಆಗಿ ಎಲ್ಲರೂ ಹೊರಡ್ತಿದ್ದೀವಿ. ಹೊರಡು ಗೈಸ್, ಲೆಟ್ಸ್ ಗೋ. ನಂದು ಖಾಲಿ ಬ್ಯಾಗು. ಅಯ್ಯೋ, ನಾನು ಬ್ಯಾಗ್ ಮರ್ತ್ಬಿಟ್ಟೆ. ಫೈನಲಿ ಬ್ಯಾಗ್ ಮರ್ತ್ಬಿಟ್ಟಿದ್ದೆ, ಎತ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಬಾಯ್ ಟುಮ್. ಬಾಯ್ ಸಿ ಯು. ಕಾಲೇಜ್ಗೆ ಹೋಗ್ರಿ, ಇನ್ನೂ ಫ್ರೆಂಡ್ಸ್ ಸಿಗ್ತಿದ್ರೆ ಈ ಥರ. ಬಾಯ್ ರಿಯಾನ್ ಅವರೇ, ಟೇಕ್ ಕೇರ್. ನಾವು ಈ ಟ್ರಿಪ್ಪಲ್ಲಿ ಟೈಟಾಗಿ ಕುಡಿದ್ಬಿಟ್ಟು ಬರ್ತೀವಿ. ಟೈಟಾಗಿ ಬರೋಣ ಎಲ್ಲರೂ. ಹೋಗ್ತಾ ಬಾಟ್ಲೆ ತಗೊಂಬಿಡೋಣ ಈಗಲೇ. ಟೇಕ್ ಕೇರ್, ಬಾಯ್. ಏನ್ ಬೇಕು? ಏನಿಲ್ಲ, ಹೋಗು. ಕೇಳ್ತಾ ಇದ್ದೀರಾ ಬಂದು? ಏನಿಲ್ಲ.
ಹಿಂಗಿಲ್ವಾ? ಮಾಡ್ಕೊಂಡ್ ಬಂದ ಊಟ ಮಾಡ್ದ ನೀವು ನಿಮ್ ಫ್ರೆಂಡ್ಸ್ ಜೊತೆ ಹೋಗ್ಬೋದು, ನಾವು ಹೋಗಂಗಿಲ್ವಾ? ಹೋಗಿ ನಾನು ಇಲ್ಲ ಅಂತ ಹೇಳಿದ್ನ. ಮತ್ತೇನ್ ಬಂದು ಆವಾಜ್ ಆಗ್ತಾ ಇದೀರಾ? ಇಲ್ಲ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಸ್ವಲ್ಪ ಹುಷಾರು. ಫುಲ್ ಟೈಟ್ ಆಗೇ ಬರೋದು, ಎಲ್ಲ ಹುಡುಗರು ಫುಲ್ ಟೈಟ್. ಟೈಟ್ ಹಾಕಿ ಬರ್ತಿರೋ ಫೈಟ್ ಹಾಕಿ ಬರ್ತಿರೋ, ಮನೆಗೆ ಬರ್ರಿ ಹುಷಾರಾಗಿ. ಓಕೆ ಗೈಸ್, ನಮ್ಮನೆ ಪರ್ಮಿಷನ್ ಕೊಟ್ಟಾಯ್ತು, ಬನ್ನಿ ಹೋಗೋಣ. ಬಾಯ್. ಬಾಯ್ ಜಾ. ಏನ್ ಹೇಳು, ಏನ್ ಮತ್ತೆ ಹೇಳು, ರಾ ಇರ್ಬೇಕು ವ್ಲಾಗ್. ಏನ್ ಹೇಳು? ಇಲ್ಲ ಹಾ, ಹೇಳು. ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ಬೇಕು. ಗೈಸ್ ಅಲ್ಲಿ ಇದನ್ನ ನೋಡಿ, ಒಬ್ಬ ವಿಶ್ವ ಅಂತ ಅವ್ನು ನಮ್ಮ ಫ್ರೆಂಡು. ಅವನು ನಾನ್ ಸ್ಟಾಪ್ ಶೂಟರ್, ಅವನು ನಾನ್ ಸ್ಟಾಪ್ ಶೂಟರ್, ಇವನ್ ಫೇವ್ರೇಟ್. ಈಗ ಇವನೇನ್ ಹೇಳ್ತಾವನೆ ಅಂದ್ರೆ, ಅವನ ನಮ್ ಕಾರಲ್ಲಿ ಕೂರ್ಸ್ಬೇಡ, ಬೇರೆ ಕಾರಲ್ಲಿ ಕೂರ್ಸು ಅಂತ ಹೇಳ್ದ. ಅವ್ನ ಒಬ್ನೇ ಒಂದ್ ಕಾರಲ್ಲಿ ಬರ್ಬೇಕಾ? ಇದೆಲ್ಲ ಆಗ್ತಾನೆ, ಅದು ಗೊತ್ತಿರ್ಲಿ ನಿನ್ಗೆ. ಮಾತಾಡಕ್ ಮುಂಚೆ ಯೋಚನೆ ಮಾಡ್ಬೇಕು ಮಗ. ಗ್ರೂಪ್ ಅಲ್ಲಿ ಲೇ ಬ್ರದರ್ಸ್, ಈ ಕಾರ್ ಹತ್ತವ್ರು ಫಸ್ಟ್ ನನ್ ಫೋನ್ ಪೇ ಮಾಡ್ರಿ. ಸ್ಕ್ಯಾನರ್ ಕೊಡ್ತೀನಿ, ಫೋನ್ ಪೇ ಮಾಡ್ಬಿಡಿ. ಕೇಳಿಸ್ಕೊಳ್ಳ ಇಲ್ಲಿ ಕಾರ್ ಹತ್ತವ್ರು ಶೇರಿಂಗ್ ಇಲ್ವಂತೆ. ಶೇರಿಂಗ್ ಅಂದ್ರೆ ಹೌದಾ? ಸುಮ್ಮನಿರೋ ಅಂತ ಕಾರ್ ಎತ್ತಿದ್ರೆ ನಾನ್ ಮಾಡ್ಬಿಡುತ್ತೀನಿ. ಫಸ್ಟ್ ಎರಡ್ ಕಾರು ಅಷ್ಟೇ, ಈ ಕಾರ್ ಮಾತ್ರ ಅಲ್ಲ, 2 ಕಾರು. ಹತ್ತಕ್ ಮುಂಚೆ ಸ್ಕ್ಯಾನ್ ಮಾಡು. ಗೈಸ್ ಇವ್ನ್ ಕಂಜೂಸ್, ಗೈಸ್ ಇವನು ಕಂಜೂಸ್, ಗೈಸ್ ಇವನು. ಇವನ್ನೆಲ್ಲ ಕೊಡ್ತಾನೆ, ಆಮೇಲೆ ಇವನಿಗೆ ಶೇರ್ ಮಚ್ಚ, ಇದು ಟ್ರಿಪ್ ವರ್ಕೌಟ್ ಆಗಲ್ಲ, ಇದು ಕ್ಯಾನ್ಸಲ್ ಮಾಡು ಟ್ರಿಪ್. ಅವ್ನ್ ಸ್ಪಾನ್ಸರ್ ಅಂತ ಅವನು ಯಾರು? ಅವನು ಚಾನ್ಸೇ ಇಲ್ಲ. ಫಸ್ಟ್ QR ಕೋಡ್ ಆನ್ ಮಾಡ್ರಪ್ಪ, ಟ್ರಿಪ್ ಕ್ಯಾನ್ಸಲ್ ಇಲ್ಲ ಅಂದ್ರೆ. ಗೈಸ್ ಫೈನಲಿ ಹೊರಟಿದೀವಿ. ನಮ್ ವಿಶ್ವನು ನಮ್ ಗಾಡಿ ಹತ್ಬಿಟ್ಟಿದ್ದಾನೆ. ವಿಶ್ವ ಬ್ಲಾಗ್ ನೋಡಿದ್ರೆ ಏನ್ ಹೇಳ್ತಾನೆ ಗೊತ್ತಿಲ್ಲ. ಮಿಗ್ದವ್ರು ಇನ್ನೊಂದು ಕರ ಇದಾರೆ. ಈಗ ನಾವು ಇಲ್ಲಿಂದ ಮನಿಷ್ಠ ಪಿಕ್ ಮಾಡ್ಕೊಂಡು ಹೊರಟೋದು. ಆನ್ ದ ವೇ ಬಟ್ಟೆ ತಗೋಬೇಕು. ನಾವು ಹೋಗ್ತಿರೋದು ಚಿಕ್ಕಮಗಳೂರಿಗೆ, ನಾವು ಆಗ್ಲೇ ಹೇಳ್ದಂಗೆ. ಲೆಟ್ಸ್ ಗೋ, ಏನಾಗುತ್ತೆ ನೋಡೋಣ. ಫ್ಯೂಲ್ ಎಲ್ಲ ಖಾಲಿ ಆಗಿದೆ, ಫ್ಯೂಲ್ ಹಾಕ್ಸ್ಬೇಕು. ಬರ್ತಿದೆ ಹಿಂದ್ಗಡೆ ಕಾರ್. ಯಾವುದು ಇದು? ನೋಡಿ ಈ ಕಾರ್. ನಿನ್ ಕೆಟ್ಟ ಮಾತು ಬೈತೀನಿ ನೋಡಿ, ನಿನ್ ಸಣ್ಣ ಮಗ ಅಂತ ಸುಮ್ಮನೆ ಇದೀನಿ ನಾವು. ನನ್ ಮಕ್ಕಳ ಸಾಯಿಸ್ಬಿಡೋರಲ್ಲ, ಇದಕ್ ಕಮೆಂಟ್ ಹಾಕ್ತಾರೆ, ಸೇಫ್ ಆಗಿ ಓಡಿಸಿ, ಕಾಮನ್ ಸೆನ್ಸ್ ಇಲ್ಲ. ಸೀಟ್ ಬೆಲ್ಟ್ ಹಾಕಿದೀನಿ. ನೋಡ್ಲೇಬೇಕು. ಏನೋ ಬ್ಲಾಗ್ ಅಲ್ಲಿ ಬರುತ್ತೆ ಅಂತ ವಿಡಿಯೋದಲ್ಲೇ ವಿಡಿಯೋದಲ್ಲಿ ನೋಡ್ ಮಚ್ಚ. ನಿನ್ ಬಗ್ಗೆ ತುಂಬಾ ಹೊಗಳಿದೀವಿ. ಅದು ನಿನ್ನ ಸ್ಕಿಲ್ಸ್, ರಂಗ ಮೇನು. ಅವನೇ ನಾನು ಒಬ್ಬನೇ ಅದನ್ನ ಎಫರ್ಟ್ ತಗೊಳಲ್ಲ, ನಾನು ಫೀಲ್ ಮಾಡಲ್ಲ. ಸ್ಟಾರ್ಟ್ ಮಾಡಿದ್ ಯಾರು ಮಚ್ಚ? ಏನ್ ಹೇಳು. ಏನಿಲ್ವಾ? ತುಂಬಾ ಪ್ರೌಡ್ ಫೀಲ್ ಬ್ಲಾಗ್ ಆನ್ ಇರೋ ಟೈಮಲ್ಲಿ ಮಾತಾಡ್ತಲ್ಲ, ಅವನು ಆಫ್ ಆದಾಗ ಮಾತಾಡ್ತಾನೆ. ಪ್ರೌಡ್ ಫೀಲ್ ಆಗ್ತೀಯ ಮಗ, ನಾನು ಹೇಳ್ತಿಲ್ಲ. ಸ್ಟಾರ್ಟ್ ಮಾಡಿದ್ ಯಾರು? ಬಟ್ ರಂಗನೇ ತಾನೆ ಟಾಪಿಕ್ ನ. ಇಲ್ಲ ಮಚ್ಚ ಅದನ್ನ ಸ್ಟಾರ್ಟಿಂಗ್ ಇಂದ ಮಚ್ಚ ಎಲ್ಲಾನು ಬ್ಲಾಗ್ ಅಲ್ಲಿ ಕಾಣಿಸುತ್ತೆ, ಆರಾಮಾಗಿರ್ರಿ, ಕಾಣಿಸುತ್ತೆ. ಗೈಸ್ ಇದು ನಾನು ಮಚ್ಚ ಅನ್ನೋ ಗ್ಯಾಂಗ್, ಇದು ಫುಲ್ಲು. ಇದು ಮಗ ಅಲ್ಲ, ಬ್ರೋ ಅಲ್ಲ, ಮಚ್ಚ ಗ್ಯಾಂಗ್ ಅಲ್ಲ ಮಚ್ಚ, ಎಲ್ಲ ಮಚ್ಚ ಗ್ಯಾಂಗು. ಸೊ ಬನ್ನಿ ಹೋಗೋಣ ಮಚ್ಚ ಗ್ಯಾಂಗ್ ಜೊತೆ ಟ್ರಿಪ್. ಗೈಸ್ ನಾವೀಗ ಫಸ್ಟ್ ಲಂಚ್ ಮಾಡ್ಬಿಡೋಣ ಅಂತ ಬಂದಿದ್ದೀವಿ. ನಾವು ಇಷ್ಟೊತ್ತಿಗೆ ಹೊರಡ್ಬೇಕಿತ್ತು, ಬಟ್ ಈಗ ಹೊರಡ್ತಿದ್ದೀವಿ. ನೋಡಿ ಎಲ್ಲ ಇಲ್ಲಿದ್ದೀವಿ. ಇವನು ಶೇರ್ ಮಾಡಂಗಿಲ್ಲ ಅಂತ ಬರೀ ಜ್ಯೂಸ್ ಹೇಳೋನೆ, ಅದಕ್ಕೆ ಜ್ಯೂಸ್ ಕುಡಿದ್ರು ಶೇರ್ ಮಾಡ್ಲೇಬೇಕು ಅಂತ ಹೇಳಿದೀವಿ. ಇಲ್ವಾ? ಹೌದಾ? ಅದು ಜ್ಯೂಸ್ ಕುಡಿಯಲ್ವಾ? ಅಲ್ಲ, ಜ್ಯೂಸ್ ಕುಡಿದ್ರು ಶೇರ್ ಸೇಮ್. ಓಕೆನಾ? ಆಗ್ಲೇ ಅಂದ ಈಗ. ಮತ್ತೆ ತಲೆಗೆ ಇಟ್ಕೊಬೇಡ್ರಿ, ಯಾರ್ಯಾರು ಶೇರ್ ಕೊಡ್ರ ನಾನು ಬ್ಲಾಗ್ ಆನ್ ಮಾಡ್ತೀನಿ. ಕೈ ಎತ್ತೋ ಗಂಡ್ಲೂರ್, ಕೈ ಎತ್ತೋ. ಗ್ಲಾಸೇ ಹೊಡೆದಾಕ್ಬಿಟ್ಟ. ಕರ್ಕೊಂಡು ಆಚೆ ಹೋಗ್ತಾ ಇದೀವಿ. ಮಚ್ಚ ಇದು ಬೇಕಂತ ಸಣ್ಣದಿಟ್ಟವ್ರೆ ಮಚ್ಚ, ಬಿದ್ರೆ ಊಟ ಮಾಡಿಲ್ಲ ಅಂತ ಶೇರ್ ಕೊಡಲ್ಲ ಅಂತ ಹೇಳ್ಬೇಡ. ಊಟ ಮಾಡ್ತಿ. ಓ ಸ್ಪಾನ್ಸರ್ ನಿಂದ ಮಚ್ಚ, ಸ್ಪಾನ್ಸರ್ಗೆ ಒಪ್ಸಿದೀನಿ. ಸ್ಪಾನ್ಸರ್ ಮಚ್ಚ, ಇನ್ನೊಂದು ಗ್ರಿಲ್ ಹೇಳ್ರಿ. ರಂಗ ಶಾವ್ಗೆ ತಿಂದು ಮತ್ತೆ ಬಂದು ನೈಟಿಗೆ ಪಾರ್ಸಲ್ ಹೇಳ್ರು. ಪಾರ್ಸಲ್ ಊಟ ಆರ್ಡರ್ ಮಾಡಿದೀವಿ, ಬರುತ್ತೆ. ನಾನು ಲೈಟ್ ಆಗಿ ತಿಂತಾ ಇದೀನಿ, ಲೈಟ್ ಆಗಿ. ಗೈಸ್ ಬಿರಿಯಾನಿ, ಗೀ ರೈಸ್ ಸ್ವಲ್ಪ ತಿಂತಾ ಇದೀನಿ. ಗೈಸ್ ದಾಲ್ ಕೆಟ್ಟೋಗ್ಬಿಟ್ಟಿದೆ, ಅವನು ಹಾಕೊಂಡ್ ತಿಂದ ಮತ್ತೆ ಟೇಸ್ಟಿ ಆಗಿತ್ತಾ? ಇವರು ಕೆಟ್ಟೋಗ್ಬಿಟ್ಟಿದೆ, ವಾಪಸ್ ಕೊಟ್ಟಿದ್ದೀವಿ ಈಗ. ಗೈಸ್ ಬಿಲ್ ಪೇ ಮಾಡ್ತೀನಿ ಅಂತ ಊಟ ಮಾಡಿಸ್ಬಿಟ್ಟು ನಮ್ಮಂತ ಬಡವ್ರಿಗೆ ಮೋಸ ಮಾಡ್ತಾವನ್. ಲೇ
भैया उसको पकड़ो वो बिल देगा खराब हुआ दाल खाया ಓಸಿ ಸಿಕ್ತು ಅಂತ ಕೆಟ್ಟಿದ್ದು ದಾಲು ಬಿಟ್ಟಿಲ್ಲ ನನ್ನ ಮಗ ಜೊತೆ ತಿಂದೆ ತರಿ ನೀನು ಜೊತೆ ತಿನ್ಬಿಟ್ಟು ಅದಲ್ಲ ನಿನ್ ಮಾತೆಲ್ಲ ಕಟ್ಟು ನಂದು ಮಾತ್ರ ಇರುತ್ತೆ ನಿಂದೆಲ್ಲ ಕಟ್ಟು ಎಲ್ಲ ಇರುತ್ತೆ ನೋಡಿ ಇವನು ಒಬ್ಬನಿಗೋಸ್ಕರ ಹೆಂಗ್ ಕಾಯ್ತಾ ಇದೀವಿ ನಾವಿಲ್ಲಿ ಏನೋ ಒಬ್ಬ ಬಿಲ್ ಕೊಡ್ತಾನೆ ಅಂತ ಹೇಳಿದ ತಕ್ಷಣ ಹಿಂಗ ಕುಡಿಯೋದು ಹಿಂಗ ತಿನ್ನೋದು ಅಪಾಪ ಲೇ ಫ್ರೀ ಅಂತ ಇಷ್ಟ ತಿನ್ನೋದೇನ ರಂಗ ಲೇ ರಂಗ ಇಷ್ಟ ತಿಂತಾರೇನು ಫ್ರೀ ಅಂತ ಛೀ ಅವನೆಲ್ಲೋ ಬಿಲ್ ಕೊಡೋನು ಇಲ್ಲ ಅದನ್ನ ಹೋಗ್ಬಿಟ್ಟು ಅನ್ಕೊಂಡೆ ಲಾಗ್ ಆನ್ ಇದ್ರೆ ನಾನೇ ಮಾಡ್ತೀನಿ ಆಫ್ ಆದ್ರೆ ನೀನ್ ಮಾಡು ನಾನು ಮಾಡ್ತೀನಿ ಅದೇ ಸ್ಪ್ಲಿಟ್ ಮಾಡ್ತೀನಿ ಲಾಸ್ಟಲ್ಲಿ. ನೋಡಿ ಬಿಲ್ ಪೇ ಮಾಡ್ತಾನ ಇಲ್ವಾ ನಿಮ್ಮ ಮುಂದೆನೆ ಲೈವ್ ಭಯ ಸ್ಕ್ಯಾನರ್ದು ಮಗ ದುಡ್ಡು ಮಿಕ್ಕುತ್ತೆ ಅಂದ್ರೆ ಪರವಾಗಿಲ್ಲ ನಾವೇನ್ ಮಾಡಕ್ಕೂ ರೆಡಿ ತಗೋ ಆ ಕಡೆಯಿಂದ ಕವರೇಜ್ ಮಾಡೋ ತೋಳ 2078 ಅದೆಲ್ಲ ಅವ್ನಿಗೆ ಜುಜುಬಿ ಮಾಡು 2,75,000 ಮಾಡು. ಮೈನಸ್ 2,000 ಎಷ್ಟು ಮಚ್ಚ ಎಷ್ಟು ದುಡಿಯೋದವನು 2,75,000 ಅಲ್ಲ ಹೆಣ್ ಕೊಡ್ತಾರೆ ಅಂತ 5 ಅಂತ ನೋಡು ರಿಯಲ್ ಆಗಿ ಹೇಳು ಮತ್ತೆ ತೋರ್ಸು ಹಾ ಹೋಗ್ಯಾ ಭಯ್ಯ ಥ್ಯಾಂಕ್ ಯು ಗೈಸ್ ಡಿನ್ನರ್ ಲಂಚ್ ಮುಗಿಸಿ ಒಬ್ಬನ ತಲೆ ಮೇಲೆ ಕೈ ಎಳೆದು ಈಗ ಡಿನ್ನರ್ಗೆ ಯಾರ ತಲೆ ಮೇಲೆ ಕೈ ಎಳೆದು ಅಂತ ಪ್ಲಾನ್ ಮಾಡಿಕೊಂಡು ನಾವು ಹೊರಟಿದ್ದೀವಿ ಈಗ ಚಿಕ್ಕಮಗಳೂರಿಗೆ ಲೆಟ್ಸ್ ಗೋ. ನಾವಿನ್ನೂ ನಮ್ಮ ಮೇರಲ್ಲೇ ಇದ್ದೀವಿ ಆಗಿಂದ. ಗೈಸ್ ಡೀಸೆಲ್ ಹಾಕ್ಸ್ಕೊತಾ ಇದೀವಿ ಫಸ್ಟು. ಅದು ತುಂಬ ಇಂಪಾರ್ಟೆಂಟ್, ಇಲ್ಲ ಅಂದರೆ ನಿಂತ್ಕೋಬೇಕಾಗುತ್ತೆ, ಅದು ತಳ್ಳಬೇಕಾಗುತ್ತೆ ಎಲ್ಲ ಸೇರಿ. ತಳ್ಳಕ್ಕೆ ಅಂತಾನೆ ಮಧ್ಯದಲ್ಲಿ ಒಬ್ಬನ ಹಾಕೊಂಡಿದ್ದೀವಿ. ಅವನ ಹೆಸರು ರಾಕೇಶ್. ಇವನೇ ತಳ್ಳದು. ಇವರಿಬ್ರು ಸ್ವಲ್ಪ ನೋಡಿ ಹಂಗೆ ನೋಡ್ತಾ ಇರಿ. ಇಲ್ಲ ಮಧ್ಯ ಆ ಕಡೆ ಇನ್ನೊಂದು ಚೇರ್ ಇದೆ, ಮಧ್ಯ ಇವನೇ ಕೂತಿಲ್ಲ. ಸಾರಿ ಸೀಟ್ ಎಂಜಿ ಕೈಯಾಗಿದೆಯಾ ಅಂದ್ರೆ ನೀನು ಸಾರಿ ಕ್ಷಮಿಸಿ. ತಪ್ಪಾಯ್ತು ನನ್ನಿಂದ. ಮುತ್ಕೊಟ್ಬಿಡು, ಅವ್ನ ಕಡೆ ಯಾಕೆ ನೋಡ್ತಾ ಇದ್ದೆ ಹಂಗೆ ಕೊಟ್ಬಿಡು. ನೀನ್ ಯಾಕೆ ಪೊಸೆಸಿವ್ ಫೀಲ್ ಆಗ್ತಾ ಇದ್ದೆ? ಅಲ್ಲ ಅವ್ನು ತಿರ್ಕೊಂಡು ಹೆಂಗ್ ಮಾಡ್ತಾನೆ ಗೊತ್ತಾ, ಬಿಡಿಸ್ತಾ ಕೂತ್ಕೊಳ್ಳೋ ನೋಡಲಿ. ದಾಲ್ ಎಲ್ಲ ಜಾಸ್ತಿ ತಿಂದಿದ್ದು ಜೋರು ಮತ್ತೆ ನಮ್ ಸ್ಯಾಂಡಿ. ನನಗೆ ಯಾಕೆ ಹೊಟ್ಟೆಗೆ ಎಫೆಕ್ಟ್ ಆಗ್ತಿದೆ ಗೊತ್ತಿಲ್ಲ. ಫುಲ್ ಹೊಟ್ಟೆ ನೋವು ಶುರು ಆಗ್ಬಿಡುದು, ಇಲ್ಲಿಂದ ಫುಲ್ ಹೊಟ್ಟೆ ನೋವು. ಮೇ ಬಿ ಮಂಗ್ಳೂರಲ್ಲಿ ತಿಂದಿದ್ದು ಎಲ್ಲ ಇವಾಗ ಎತ್ತಾಗ್ತಾ ಇದ್ದೇನೋ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಸಾಕಾಗ್ಬಿಟ್ಟಿದೆ, ನಂಗೆ ಹಿಂಸೆ ಆಗ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಉಡುಪಿಲಿ ಒಂದು ಸ್ಟಾಪ್ ಹಾಕಿದ್ವಿ, ಅಲ್ಲಿ ಉಡುಪಿ ವೈಭವ್ ಅಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ, ಮತ್ತೆ ಅಲ್ಲಿ ಇನ್ನೊಂದ್ ಕಡೆ ಒಂದು ಸ್ಟಾಪ್ ಹಾಕಿದ್ವಿ. ಸ್ಟಾಪ್ ಮೇಲೆ ಸ್ಟಾಪ್ ಆಗ್ತಾ ಇದೀವಿ, ಇನ್ನೊಂದ್ ಕಾರ್ ಬರ್ಲಿ ಅಂತ. ಬಟ್ ನಮ್ ಬಾಯ್ಸ್ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಸ್ವಲ್ಪ. ಇವನ್ ಮಗ ಕ್ಯಾಮ್ರಾ ತೋರಿಸಿ ಅವ್ನ ನೋಡ್ತಾನೆ ಬಚ್ಚ. ಇವನು ಇಲ್ಲ ಬ್ರೋ, ನೋಡ್ತೀನಿ. ಏನೋ ಹೇಳ್ತಿದ್ದಲ್ಲ ಮಗ, ಯಾರೋ ಅದೇ ಇವನು ಅವಾಗಿಂದ ಒಳ್ಳೆ ಕಾಮುಕ ದೃಷ್ಟಿಲಿ ನೋಡ್ತಾವನೆ. ಏನ್ ನಡೀತಾ ಇದೆ? ಏನಿಲ್ಲ, ಎಲ್ಲ ಕ್ಲಿಯರ್ ಇದೆ. ಎಲ್ಲ ಕ್ಲಿಯರ್ ಥಾಟ್ಸ್ ಕ್ಲಿಯರ್ ಆಗಿದೆ ಮಗ, ಏನ್ ಮಾಡ್ಬೇಕಂತ ಅವನಿಗೆ. ಕ್ಲಿಯರ್ ಆಯ್ತಾ ಹೋಗಿದ್ದು ಕೆಲಸ? ಓ ರಂಗ ನಮ್ ಬುಡಕ್ ಬಂದಾಗ ಆಗಿಂದ ರಂಗನ್ ನಾನು ರೋಸ್ಟ್ ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡ್ತೀನಿ. ಇದನ್ನೆಲ್ಲ ಎಡಿಟ್ ಹಾಕೊಂತ ನೀನು. ಇಲ್ಲ ಮಚ್ಚ, ಆನೆಸ್ಟ್ ಲಾಯಲ್ ಗೆ ಇನ್ನೊಂದ್ ಹೆಸರು ಸ್ಯಾಮ್ ಸಮೀರ್ ಮಚ್ಚ. ಅದು ವ್ಲಾಗ್ ಅಲ್ಲಿ ಕಟ್ ಮಾಡಿ ಕ್ಯಾಮ್ರಾ ಕ್ವಶನ್ ಕೇಳಬೇಕು. ಆನ್ ದ ವೇ ಈಗ ನಾನು ಒಂದಷ್ಟು ಪ್ರೋಟೀನ್ ಐಟಮ್ಸ್ನ ತೊಗೊಳ್ತಾ ಇದ್ದೀನಿ. ಪ್ರೋಟೀನ್ ತುಂಬ ಕಮ್ಮಿ ಇದೆ ಬಾಡಿಲಿ ಅಂತ. ಆ್ಯಂಡ್ ನಮ್ಮ ಶಾಲಿಯವರು ಹೋಗಿ ಪೋಲ್ ಗುದ್ಕೊಂಡು ಕಾಲು ಮಾಡಿಲ್ಲ, ಏನೋ ಮಧ್ಯದಲ್ಲಿ ಡ್ಯಾಮೇಜ್ ಆಗ್ಬಿಡಿ ಕೆಳಗೆ ಇಳಿದಾಗ. ಅದಕ್ಕೆ ಪ್ಲಾಸ್ಟರ್ ಹಾಕ್ಸ್ತಾ ಇದೀವಿ ಇಲ್ಲಿ. ಇಲ್ಲಿ ಎಲೆಕ್ಟ್ರಿಕ್ ಪೋಲ್ ಕರೆಕ್ಟ್ ಆಗಿ ಬೆಸ್ಕೊಂಬರ್ ಕೆಲಸ ಮಾಡಿಲ್ಲ. ಬಿಕಾಸ್ ಆಫ್ ದಟ್ ಐ ಹ್ಯಾಡ್ ಟು ಎಕ್ಸ್ಪೀರಿಯನ್ಸ್ ದ ಪೇನ್. ಇಲ್ಲಿ ನೋಡಿ ಏನೇನೋ ಐಟಮ್ಗಳು ಎತ್ಕೊಂಡು ಅವನೇ ನಮ್ಮ ರಂಗ. ಇವ್ನು ನೋಡಿ ಇಲ್ಲಿ ಕೆಳಗೆ ಕೂತ್ಕೊಂಡೇನೋ ಮಾಡ್ಕೋತವನೆ. ಪಾಪ ಅವ್ನ ಸರ್ಜರಿ ಅವನೇ ಮಾಡ್ಕೋತವನೆ. ಮಚ್ಚ ಇದೆ ಹುಡುಗಿ ಟ್ರಿಪ್ ಆಗಿದೆ ಇಷ್ಟೊತ್ತಿಗೆ.
ಅಂತ ಫಸ್ಟ್ ಎಲ್ಲ ಕೂತ್ಕೊಂಡು ಮಾಡಿರೋರು ನಾವು ನೋಡು. ನೀನೇನಾರು ಮಾಡ್ಕೊ ಅಂತ ಶಾಪಿಂಗ್ ಮಾಡ್ತಾ ಇದ್ದೀವಿ ಮಚ್ಚ. ಈಗ ನೋಡಿ ಗೈಸ್, ಒಂದು ಬ್ಯಾಂಡೆಡ್ ಬಾಯ್ಸ್ ರೈಟ್. ಈಗ ಅವನು ಶಾಪಿಂಗ್ ಮಾಡ್ತಾವನೆ. ರೋಡ್ ನೋಡಿ ಹೆಂಗಿದೆ ಗೈಸ್. ಇದು ರೆಸಾರ್ಟ್ಗೆ ಅಲ್ಲಿ ಲೈಟ್ ಕಾಣ್ತಿದ್ದಿಲ್ಲ, ಅದೇ ರೆಸಾರ್ಟ್. ಕ್ರೇಜಿ ಆಗಿದೆ ರೋಡ್. ಬನ್ನಿ ಹಿಂಗೆ ಅಪ್ಪು ರೋಡ್ ನೋಡಿ ಗೈಸ್, ಅದೇ ರೆಸಾರ್ಟ್. ವಾವ್, ಹಿಲ್ ಟಾಪ್ ಮಚ್ಚ. ಇದು ಹಿಲ್ ಟಾಪ್ ಅಲ್ಲಿ ಇರೋದು. ಕ್ರೇಜಿ ಆಗಿದೆ. ಬನ್ನಿ ಒಳಗೆ ಹೋಗಿ ತೋರಿಸ್ತೀವಿ. ಬೆಳಿಗ್ಗೆ ಕ್ರೇಜಿ ಕಾಣಿಸುತ್ತೆ ತುಂಬ. ಗೈಸ್ ಇಲ್ಲಿ ನೋಡಿ, ಇದು ನಮ್ಮಷ್ಟೇ. ಅದು ಇಡೀ ಸಿಟಿ ಚಿಕ್ಕಮಗಳೂರ್ದು. ನನ್ನ ಪ್ರಕಾರ ಇದು ಫುಲ್ ಚಿಕ್ಕಮಗಳೂರು ಕಾಣ್ತಾ ಇದೆ ಅಂತ ಲಾಸ್ಟ್ ಟೈಮ್ ಬಂದಾಗ ಹೇಳಿದರು. ದಿಸ್ ಹೌ ಇಟ್ ಈಸ್ ಲುಕಿಂಗ್. ಬೆಳಗ್ಗೆ ಹೊತ್ತು ವ್ಯೂ ನೋಡ್ಬೇಕು ನೀವು. ಹಿಂದ್ಗಡೆಯಿಂದ ಫಸ್ಟ್ ಈ ರೂಮ್ನ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಓಹ್, ಇಲ್ಲೊಂದು ರೂಮ್ ಇದೆ. ಈ ಚಿಕ್ಕ ರೂಮ್ ಇದು. ಇದು ನಾರ್ಮಲ್ ರೂಮ್. ಇದು ಬನ್ನಿ ಮೇನ್ ರೂಮ್ ತೋರಿಸ್ತೀನಿ. ಗೈಸ್ ನೋಡಿ, ಇಲ್ಲೊಂದು ರೂಮ್ ಇದೆ. ಇಲ್ಲೊಂದು ರೂಮ್ ಇದೆ ಗಾಯ್ಸ್ ನೋಡಿ. ಇದೊಂದು ರೂಮು. ಮೇನ್ ರೂಮ್ ಹೋಗೋಣ. ನಂಗೆ ಈ ವ್ಯೂ ಸಾಕೋದು ಇಷ್ಟ ಆಯಿತು. ಲೈಟು ಆ್ಯಂಬಿಯನ್ಸ್ ಸಾಕೋದಾಗಿದೆ. ಇದು ಮೇನ್ ರೂಮು. ಅಲ್ಲಿ ಈಗ ನಾವು ಬಾಯ್ಸ್ ಎಲ್ಲ ಚಿಲ್ ಮಾಡೋ ರೂಮ್ ಎಲ್ಲ ಚೇಂಜ್ ಮಾಡ್ಬಿಟ್ಟವ್ರೆ. ಮೇನ್ ರೂಮ್ ಕ್ರೇಜಿ ಇದೆ. ಲೆಟ್ಸ್ ಗೋ. ಸ್ಪೀಕರ್ ಬಾಕ್ಸ್ ಎಲ್ಲ ಇದೆ. ಫುಲ್ ಡ್ಯಾನ್ಸ್ ಇವತ್ತು. ನಿದ್ದೆ ಇಲ್ಲದೆ ಫುಲ್ಲು ನೆಕ್ಸ್ಟ್ ಲೆವೆಲ್ ತಲೆನೋವು ಶುರು ಆಗ್ಬಿಟ್ಟಿದೆ. ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಆಮೇಲೆ ಎಂಜಾಯ್ ಮಾಡೋದು. ಇಲ್ಲಿ ಈಗ ಫೈರ್ ಕ್ಯಾಂಪ್ ಹಾಕಿ ಕೊಡ್ತಾರೆ. ಸೊ ಅದಕ್ಕೆ ಅವ್ರು ಕರೆದಿದ್ದೀನಿ ಫೈರ್ ಕ್ಯಾಂಪ್ ಹಾಕ್ಕೊಡೋಕ್ಕೆ. ಇನ್ನೊಂದು ಗಾಡಿ ನಮ್ಮದು ಇನ್ನೂ ಬಂದಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲೂ ಮೌಂಟೇನು. ವಾ ಡ್ರೀಮಿ ಪ್ಲೇಸ್. ಸೊ ಇನ್ನೊಂದು ಗಾಡಿ ಬಂದ ಮೇಲೆ ಎಲ್ಲ ಕೂತ್ಕೊಂಡು ಫಸ್ಟು ಕೂತ್ಕೊಂಡು ಮಾತಾಡಬೇಕು. ಬಿಕಾಸ್ 5-6 ಅವರ್ ಬರೀ ಟ್ರಾವೆಲ್ ಆಗೋಯ್ತು. ಯಾರು ಕೂತ್ಕೊಂಡು ಮಾತಾಡೋಣ. ನೋಡಿ ಗೈಸ್, ಹೊಸದಾಗಿ ಸಕ್ಕದಾಗೇನೋ ಮಾಡಿದಾರಂತೆ ನೋಡಿ. ಆನೆ ನಮಗೆ ಫೈರ್ ಕ್ಯಾಂಪ್ಗೆ ಹೆಲ್ಪ್ ಮಾಡೋಕ್ಕೆ ಇಬ್ಬರು ಅಕ್ಕ ಇದ್ದಾರೆ ಇಲ್ಲಿ. ದೀದಿ ಕುಚ್ ಹೆಲ್ಪ್ ಚಾಹಿಯೆ ತೋ ಬತಾವ್. ಅವರೆಲ್ಲ ಮಾಡ್ತವ್ರು ನೋಡಿ ಗೈಸ್. ನೆಕ್ಸ್ಟ್ ಲೆವೆಲ್ ನಿದ್ದೆ ಬರ್ತಿದೆ. ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಇನ್ನೊಂದು ಗಾಡಿನೂ ಬಂತು. ಫುಲ್ ನಿದ್ದೆ. ಡ್ರೆಸ್ ಚೇಂಜ್ ಮಾಡಿದ್ರೆ ಮಾಡ್ತಾ ಇಲ್ಲ ಇವನು. ಗೈಸ್ ಊಟ ಬಂದಿದೆ. ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಊಟಕ್ಕೆ ಎದ್ದಿದ್ದೀನಿ. ತಿಂದು ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೆ ಗೈಸ್. ಎಲ್ಲ ಊಟಕ್ಕೆ ಕೂಡ್ತಾ ಇದ್ದೀವಿ ಈಗ. ನಾನೊಂದು ಊಟ ಹಾಕೊಂಡ್ಬಿಟ್ಟಿದ್ದೀನಪ್ಪ. ಇಲ್ಲಿ ನೋಡಿ, ಎಲ್ಲ ಇಲ್ಲಿ ಡಿನ್ನರ್ ಮಾಡ್ತಾ ಇದ್ದೀವಿ. ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಡಿನ್ನರ್ ಮಾಡಿ ಮಲ್ಗದೆ. ನಾನು ಹೇಳ್ಕೊಡ್ತೀನಿ. ಇರೋ ನಿಮಿಷ ಇರೋ ಮಚ್ಚಾ, ಕಮಾನ್. ಗೈಸ್ ನೆಕ್ಸ್ಟ್ ನಮ್ಮ ರಾಜು. ರಾಜು ಆಮೇಲೆ ಕಣೋ. ರಾಕಿ ಸಾರಿ ರಾಕಿ. ಇಲ್ಲ, ಒಬ್ಬೊಬ್ರೆ ಗೈಸ್ ನೋಡಿ, ಅವನು ಹೆದರ್ತಾವನು ಒಬ್ಬೊಬ್ನೇ ಮಾಡಕ್ಕೆ. ಕ್ಲಾಪ್ ಮಾಡ್ರಪ್ಪ. ನಮ್ ರಂಗ ಬಾರಲ್ಲೇ. ಬಾರೋ ಮಾಡ್ಬಾರೋ ಆಮೇಲೆ ಅವರೆಲ್ಲ ಆಯ್ತು. ಬಾ ರೆಡಿ. ಇವನು ಯಾರ ಇವನು? ಮಾಡು ಬೇಗ. ಗೈಸ್ ಈಗ ಮ್ಯಾರಿಡ್ ಮ್ಯಾನ್ ಗಂಟ್ಲೂರ್ ಸ್ಟಾರ್ಟ್. ಹೋಗ್ಬಿಟ್ಯಾ? ನೋಡ್ರಪ್ಪ ಇಲ್ಲಿ ಗುಡ್ವನ್ ಗಂಡ್ಲೂರ್. ಗೈಸ್ ಒಬ್ಬ ಡ್ಯಾನ್ಸ್ ಆಡ್ಬೇಕು ಅಂತೇಳಿ ಒಳಗೋಗಿ ಕುಚಿಟ್ಕೊಂಡ್ಬಿಟ್ಟವನೆ. ಹೊಡೆದಾಕ್ತಿ ಪರವಾಗಿಲ್ಲ. ಏನು ವಾಶ್ ಮಾಡ್ಕೊಂಡಿರೋ. ಆಡಾಕ್ರು
ಸೀದಾ ಕುಣ್ಸೋಣ. ಅಯ್ಯೋ ಒಬ್ಬೊಬ್ರು ನಾಚ್ಕೋತಾರೆ ಗೈಸ್. ಎರಡೆರಡು ಸ್ಟೆಪ್ ಬಾರಪ್ಪ. ಹಾ ರೆಡಿ ರೆಡಿ. ಅವ್ನು ಸಂಜೆ ಆಡಿದ್ದಾಯ್ತು. ನೀನೆ ರೆಡಿ. ನೀನ್ ಹಾಕೋಣ ಆ ಸಂಜಯ್. ನಿನ್ ಬಗ್ಗೆ ಯಾರು ಕೇಳ್ತಲ್ಲ ಕಣೋ ಲೈ. ಅವ್ನ್ದಾಯ್ತು ನಿಂದೆ ಈಗ. ಒಬ್ಬ ಬಚಾವ್ ಆಗ್ಬಿಟ್ಟಿದ್ದ. ಕಳ್ಳತನದಲ್ಲಿ ಬಚಾವಾಗ ಮೇಕ್ ಹಿಮ್ ಡೂ ಇಟ್. ವಾಕಿಂಗ್ ಲಂಜಸ್ ಮಾಡ್ತಾವ್ನು ಅಂತೆ. ಡುಮ್ 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 ಡುಮ್. ಯಾವ್ದಪ್ಪ ಇದು? ನಂಬರ್ನ ಸಮೀರ್ ಬಾಸ್ ಅಂತ ಸೇವ್ ಮಾಡ್ಕೊಂಡು ಮನೆಯಲ್ಲಿ ತೋರಿಸ್ತೀನಿ. ರಾತ್ರಿ ನಾವು ಮಲ್ಗಿದ್ ಫುಲ್ ಲೇಟ್ ಆಯ್ತು. ಎಲ್ಲರೂ ಒಂದು 4 ಗಂಟೆ 5 ಗಂಟೆವರೆಗೂ ಡ್ಯಾನ್ಸ್ ಗೀನ್ಸ್ ಎಲ್ಲ ಆಡಿ ಮಜಾ ಮಾಡಿ ನಾನು ಮಲ್ಕೊಳ್ಳೋಕ್ಕೆ ನಾನು ನೆಕ್ಸ್ಟ್ ಲೆವೆಲ್ ನಿದ್ದೆ. ನಾನು ನಿದ್ದೆನೇ ಮಾಡಿಲ್ಲ 3-4 ದಿನ. ನಿಮ್ಗೆ ಗೊತ್ತು ಮಂಗಳೂರಲ್ಲಿ ಬೇಗ ಎದ್ದೇಳಬೇಕಿತ್ತು. ಮತ್ತೆ ನಾನು ಫುಲ್ಲು ಟ್ರಾವೆಲ್ ಮಾಡಿದ್ದೆ. ನೈಟ್ ಟ್ರಾವೆಲ್ ಮಾಡಿ ನಾವು ರೀಚ್ ಆಗಿದ್ದೆ ಬೆಂಗಳೂರು 4 ಗಂಟೆ 5 ಗಂಟೆಗೆ. ರೀಚ್ ಆದಮೇಲೆ ನಾನು ಮಲ್ಗೇ ಇಲ್ಲ ಫುಲ್ಲು. ಅದಾದ್ಮೇಲೆ ಮತ್ತೆ ಡೈರೆಕ್ಟಾಗಿ ಟ್ರಿಪ್ಪಿಗೆ ಬಂದಿತ್ತು. ಸೊ ಐ ವಾಸ್ ಡ್ಯಾಮ್ ಸ್ಲೀಪಿ. ಬಟ್ ಮಲ್ಗಕ್ಕೆ ಹೋದಾಗೆಲ್ಲ ಇವರೆಲ್ಲ ಯಾರು ಬಿಟ್ಟಿಲ್ಲ, ಹೇಳ್ಕೊಂಡು ಬರ್ತಿದ್ರು. ಅದಕ್ಕೆ ಮಲಗಿದ್ದೆ. ನೆನ್ನೆನೂ ಲೇಟು. ಬಟ್ ಈಗ ಎದ್ದಿದ್ದೀನಿ. ನಾನು ಎದ್ದಿದ್ದು ಲೇಟ್ 11 ಗಂಟೆಗೆ ಎದ್ದೆ. ಅಯ್ಯೋ ಏನೂ ಬೇಡಪ್ಪ, ಆರಾಮಾಗಿ ಮಲ್ಕೊಂಡು ಎದ್ದೇಳ್ತೀನಿ ನಾನು ಅನ್ಸ್ಬಿಡ್ತು ನನಗೆ. ಬಿಕಾಸ್ ಮತ್ತೆ ಬೇಗ ಇದ್ದರೆ ಮತ್ತೆ ಇಡೀ ದಿನ ಫುಲ್ ಲೇಜಿ ಮತ್ತು ಟಯರ್ಡ್ ವೈಬಲ್ ಇರುತ್ತೆ ಅಂತೇಳಿ. ಅದು ಬಿಟ್ಟರೆ ನಿಮಗೆ ವ್ಯೂ ನಾನು ತೋರಿಸ್ತಿದ್ದೆ ನೋಡಿ ಹೆಂಗಿದೆ ಅಂತ. ಹಿಂದೆ ವ್ಯೂ ನೋಡಿ ಹೆಂಗಿದೆ. ನಾನು ಶಾರ್ಟ್ಸ್ ಹಾಕ್ತೀನಿ, ಎಂಜಾಯ್ ಮಾಡ್ಕೊಂಡು ಬನ್ನಿ. ವಿ ಆರ್ ಕ್ರೇಜಿ ಫನ್. ಎಷ್ಟು ಪೀಸ್ಫುಲ್ ಜಾಗ ಅಂದರೆ ಲಿಟ್ರಲಿ ಯಾರು ಕೇಳೋರಿಲ್ಲ. ಅಷ್ಟು ಕಿರ್ಚಾಡಿದ್ದೀವಿ, ಅಷ್ಟು ಡ್ಯಾನ್ಸ್ ಮಾಡಿದ್ದೀವಿ, ಅಷ್ಟು ನೋವುಗಳನ್ನ ಹೇಳ್ಕೊಂಡ್ವಿ ಎಲ್ಲ ಮಗ. ನಮ್ಮ ಲೈಫ್ ಪ್ರಾಬ್ಲಮ್ಗಳನ್ನ, ನಮ್ಮ ಲೈಫ್ ಸಿಚುವೇಶನ್ಗಳನ್ನ ಎಲ್ಲ ಈ ಥರ ಶೇರ್ ಮಾಡ್ಕೊಂಡು ಒಬ್ರಿಗೊಬ್ರು ಹಿಂಗೆ ನಡೀತಿದೆ, ಅದು ನಡೀತಿದೆ, ಇದು ನಡೀತಿದೆ ಅಂತ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿರುತ್ತಲ್ಲ ಎಷ್ಟೋ ವರ್ಷ ಆದಮೇಲೆ. ಇಟ್ಸ್ ಅ ವೆರಿ ಡಿಫರೆಂಟ್ ಥಿಂಗ್. ನೋಡಿ ಎಲ್ಲ ಆಚೆ ಹೋಗಿದ್ರು ಬ್ರೆಡ್ ಜಾಮ್ ತರಕ್ಕೆ, ಬ್ರಷ್ ತರಕ್ಕೆಲ್ಲ. ಈಗ ಬರ್ತಾ ಇದ್ದಾರೆ ವಾಪಸ್ಸು. ನೆನ್ನೆ ರಾತ್ರಿ ಸ್ವಲ್ಪ ಪಾರ್ಟಿ ಗಿಟಿ ಎಲ್ಲ ನಡೀತು ಬಾಯ್ಸ್. ಅದಕ್ಕೆ ನಾನು ವ್ಲಾಗ್ ಮಾಡೋಕೆ ಹೋಗಿಲ್ಲ. ಬಿಕಾಸ್ ನನ್ನ ವ್ಲಾಗ್ನ ಫ್ಯಾಮಿಲೀಸು ಮಕ್ಕಳೆಲ್ಲ ನೋಡ್ತಾರೆ. ಸೊ ಐ ಡಿಂಟ್ ವಾಂಟೆಡ್ ಟು ಶೋ ಆಲ್ಕೋಹಾಲ್ ಆ್ಯಂಡ್ ಆಲ್ ದ್ಯಾಟ್ ಇನ್ ದ ವ್ಲಾಗ್. ಅದಕ್ಕೆ ಇವನು ಫುಲ್ಲು ನೆನ್ನೆ ಫುಲ್ಲು ಟೈಟ್ ಆಗಿಬಿಟ್ಟಿದ್ದೇನೆ. ಯಾವ್ದು ಹುಡುಗಿ ವಾಯ್ಸು? ಯಾರ ಇದು ಹುಡುಗಿ ವಾಯ್ಸು? ಇವನು ಫುಲ್ ಟೈಟ್ ಗೈಸ್. ನೆನ್ನೆ ನಾಟ್ ಇವನ್ ಸಿಂಗಲ್ ಡ್ರಾಪ್ ಗೈಸ್. ಲೇ ಒಬ್ಬನೇ ನೆಟ್ಟುಗಿದ್ದು. ಇವನು ಫುಲ್ ಟೈಟು, ಅವನು ಫುಲ್ ಟೈಟು. ಫುಲ್ ಎಲ್ಲ ಇಲ್ಲಿ ನೋಡಿ ಹೈಡ್ರೇಷನ್ ನೀರ್ ಬಾಟ್ಲ್ ಇಟ್ಕೊಂಡು ಓಡಾಡ್ತಾವ್ರೆ ಟೈಟ್ ಆಗ್ಬಿಟ್ಟು. ಸೊ ಅದೇ ಹೆಂಗಿದೆ ಜಾಗ? ಸೂಪರ್ ಇದೆ, ಅಲ್ಟಿದೆ. ಹೆಂಗಿದೆ? ಹೆಂಗಿದೆ ವಿಶ್ವ ಜಾಗ? ಸೂಪರ್ ಆಗಿದೆ, ಬೆಸ್ಟ್ ಆಗಿದೆ. ಹೆಂಗಿದೆ ಮಗ ಜಾಗ? ಹೆಂಗಿದೆ ಜಾಗ? ಸೂಪರ್ ನೈಸ್. ಸೂಪರ್ ನೈಸ್. ವಾಟರ್ ಮೆಲನ್ ತಂದವ್ರು ನಮ್ಮ ಬಾಯ್ಸು. ಎಷ್ಟು ರೆಡ್ ಇದೆ ಪಕ್ಕ. ಇದು ಕಲರ್ಡ್ ವಾಟರ್ ಮೆಲನ್, ಒರಿಜಿನಲ್ ಅಲ್ಲ ಮಗ, ನ್ಯಾಚುರಲ್ ಅಲ್ಲ ಇದು. ಹೂನ ಹಾಕೋ ಬಾಯ್ಲಿ ಇಟ್ಕೊಂಡು ಹಿಂಗೆ ಇಲ್ಲಿ ಕುಂತವನೆ. ಒಳಗೋಗಿ ಮಾಡತ್ಕೊಂಡಿದ್ದೀನಲ್ಲೇ. ಯಾರು ಇಲ್ಲಿ ಮಾಡ್ತವನೆ. ನೇಚರ್. ಕೊಡು ಮಗ ಹಾಂ ಮಗ. ಏನೋ ಕಟ್ಟಿಂಗ್ ಸ್ಟೈಲ್ ನಿಂದು ಲೇ ಶ್ರೀನಿ. ಕೊಡಲ್ಲ ಮಾಡ್ತೀನಿ, ಕೊಡಲ್ಲ ಹಂಗಲ್ಲ, ಕೊಡಲ್ಲ. ಬಿಗ್ ಫ್ಯಾನ್ ಬ್ರೋ, ಬಿಗ್ ಫ್ಯಾನ್ ಬ್ರೋ. ಇದೆಲ್ಲ ಮೀಟ್ ಮಾಡ್ತಾನೆ ನೋಡ ಅವನು. ಕಿಲಾಡಿ.
ಗೈಸ್ ಇವತ್ತಿನ ಸೆಕೆಂಡ್ ಡೇ ನಮ್ಮ ಚಿಕ್ಕಮಗಳೂರ್ದು. ನಾವು ಇಲ್ಲಿ ಯಾವ ಲೇಕ್ ಇದು? ಮಾವಳ್ಳಿ ಲೇಕ. ಏನು ಲೇಕ್ ಅಣ್ಣ ಇದು? ಏನು ಲೇಕ್ ಇದು? ಕಣ್ಣೂರ್ ಲೇಕ್. ಕಲ್ಲೂರ್ ಲೇಕ್. ಕಲ್ಲೂರ್ ಲೇಕ್. ಕಲ್ಲೂರ್ ಲೇಕ್. ಇಲ್ಲಿ ನೋಡಿ ನೀರು, ಇಲ್ಲೇ ನೀರು. ಕ್ರೇಜಿ ಅಲ್ಲ? ಏನು ಬ್ಯೂಟಿಫುಲ್ ಆಗಿದೆ ಮಗ. ಫಿಶಿಂಗ್ ಮಾಡ್ತಾವ್ರು ನೋಡಿ ಗೈಸ್ ಅಲ್ಲಿ. ಓನ್ ಅಲ್ಲಿಗೆ ಫಿಶಿಂಗ್ ಮಾಡ್ತಾರೆ. ಹಲೋ ಹಲೋ ಹಾಯ್. ಏನು ಚಿಲ್ ಮಾಡ್ತಿದ್ರಾ? ನೋಡಿ ಆರಾಮಾಗಿ ಚಿಲ್ ಮಾಡ್ತಾವ್ರು ಇವರು. ನಮಗೆಲ್ಲ ಬೆಂಗಳೂರಲ್ಲಿ ಚಿಲ್ ಮಾಡೋಕೆ ಈ ಥರ ಜಾಗನೇ ಇಲ್ಲ. ರಂಗಾ ನೋಡಿ ಗೈಸ್ ಒಂದು ಪ್ಯಾಂಟ್ ಚೇಂಜ್ ಮಾಡ್ತಾವ್ ನೋಡಿ. ರಂಗಾ ಬಾಗ್ಲಾಕೊಂಬಿಟ್ಟ. ಬಿಸಿಲಿದೆ ಬಟ್ ಮಂಗಳೂರು ಅಷ್ಟು ಇಲ್ಲ, ಉಡುಪಿ ಅಷ್ಟು ಇಲ್ಲ. ಇದು ಬೆಂಗಳೂರು ರೇಂಜಿಗಿದೆ, ಅಂದರೆ ಸೇಮ್ ವೆದರ್. ಫ್ರೆಂಡ್ಸ್ ಜೊತೆ ಚಿಲ್ ಮಾಡಿ ಮಜಾ ಮಾಡಿ ಎಷ್ಟೋ ವರ್ಷ ಆದಮೇಲೆ ಎಲ್ಲ ಸಿಗ್ತಿರೋದು. ಅಂದರೆ ಒಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕಿ ಟ್ರಿಪ್ಪೆಲ್ಲ ಬಂದಿದ್ವಿ ಲಾಸ್ಟ್ ಇಯರು. ಅದಕ್ಕೆ 1 ವರ್ಷ ಆಗ್ತಿದ್ದು ಆಲ್ಮೋಸ್ಟ್. ಸೊ ದಿನ ಜೊತೆ ಕೂತ್ಕೋತಿದ್ದಿದ್ದು ಫ್ರೆಂಡ್ಸು, ದಿನ ಚಿಲ್ ಮಾಡ್ತಿದ್ದಿದ್ದು ಫ್ರೆಂಡ್ಸು. ಈಗ ವರ್ಷಕ್ಕೊಂದ್ಸರಿ ಸಿಗೋ ಥರ ಆಗಿ ಎಲ್ಲರೂ ಬಂದಿಲ್ಲ, ತುಂಬ ಜನ ಎಲ್ಲರೂ ಅವ್ರ ಕಮಿಟ್ಮೆಂಟ್ಸಲ್ಲಿ ಬಿಸಿ ಇದ್ದಾರೆ. ಯಾರ್ಯಾರಿಗೆ ಆಯ್ತು ಅವರೆಲ್ಲ ಬಂದರು. ಬಟ್ ಮಜಾ ಮಾಡ್ತಾಯಿದ್ದೀವಿ ನೋಡಿ, ಫಿಶಿಂಗ್ ಮಾಡ್ತಾಯಿದ್ದಾರೆ. ಹಾಯ್ ಆರಾಮ? ಸೂಪರ್. ನೋಡಿ ಕ್ರೇಜಿ ಇದೆ ಜಾಗ ಇದು, ತೋರಿಸಿ. ಇಲ್ಲಿ ನೋಡಿ ಕ್ರೇಜಿ ಇದೆ. ಇದು ದೂರನಾ ಇಲ್ಲಿಂದ? ಥ್ಯಾಂಕ್ ಯು. ಇಲ್ಲಿಂದ ಹತ್ರನಾ? ಎಷ್ಟು ಹತ್ರ ಇದು? ಇಲ್ಲಿಂದ ಒಂದು ಸಕ್ಕತ್ತಾಗಿದೆ ಜಾಗ. ಮಂಗಳೂರು ಸೈಡ್ ಬ್ರೋ. ಉಜಿರೆನಾ? ಉಜಿರೆ. ಗೈಸ್ ಅರ್ಧ ಜನ ಫ್ರೆಂಡ್ಸ್ ನಮ್ದು ಇನ್ನೂ ಬಂದಿಲ್ಲ. 5 ಜನ ಇನ್ನೊಂದು ಕಾರ್ ಇದ್ದಾರಲ್ಲ, ಅವ್ರು ಯಾವಾಗಲೂ ಲೇಟು. ಯಾವುದೋ ರೋಡ್ ಹೇಳಿದ್ರೆ ಯಾವುದೋ ರೋಡ್ಗೆ ಹೋಗ್ತಾರೆ, ಯಾವುದೋ ರೋಡಿಂದ ಹೆಂಗೆಂಗೋ ಬರ್ತಾರೆ. ನಾವು ಬಂದು ರೀಚ್ ಆಗಿರ್ತೀವಿ ನಮ್ಮ ಕಾರ್ ಅವರು. ಸೊ ಫೈನಲಿ ಜಾಗ ಸಖತ್ತಾಗಿದೆ. ಸ್ವಲ್ಪ ಚಿಲ್ ಮಾಡಿ ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗೋಣ. ಅಲ್ಲಿಂದನೇ ಬೈಕಲ್ಲಿ ಪಕ್ಕಾ ಸ್ಯಾಮ್ಸಂಗ್ ಇರು ಅಂತ ಗೆಸ್ ಮಾಡ್ಕೊಂಡು ಕೇಳಿಸ್ತಿದೆ ಇಲ್ಲಿವರೆಗೂ ನಮಗೆ. ಫೀಲ್ಸ್ ನೈಸ್. ಹಾಯ್ ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಇವ್ರೀಗ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರಿ? ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ಬ್ರೋ ನಿಮ್ಮ ಬ್ಲಾಗ್ನ. ಇವರು ನನಗೆ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ಅಂದ್ರೆ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಈಗ ವಯಸ್ಸಾಗೋಯ್ತಾ ನನಗೆ ಏನೋ ಫೀಲಿಂಗ್ ಬಂತೀಗ. ಒಂದು 3-4 ಇಯರ್ಸ್ ಆಯ್ತು ಡೈಲಿ ವ್ಲಾಗ್. ಚಿಕ್ಕವ್ರು ಅಂದ್ಬಿಟ್ರಲ್ಲ ಅಲ್ಲಿಂದಾನೇ ಹೇಳಿ ಹಾಯ್ ಮಾಡ್ತೀನಿ ಮತ್ತೆ. ಬನ್ನಿ ಚಿಲ್ ಮಾಡೋಣ ಈಗ. ನೋಡಿ ಗೈಸ್ ನಮ್ಮ ಬಾಯ್ಸ್ ಈಗ ಇನ್ನೊಂದು ಕರಲ್ಲಿ ಇವಾಗ ಹಿಡಿತವ್ರೆ. ಏಯ್ ಏನ್ರೋ ಚಿಲ್ ಮಾಡ್ತಾ ಇದೀರಾ ಮಸ್ತಾಗಿ, ಬೇಗ ಬೇಗ ಬರ್ರೋ. ನೋಡಿ ಗೈಸ್ ಏನು ಆರಾಮಾಗಿ ನೀರಲ್ಲಿ ಕಾಲು ಹಾಕ್ಬಿಟ್ಟು ಫಿಶ್ ಥೆರಪಿ ತಗೋತಾವ್ರಿ ಇಲ್ಲಿ. ಆಳ ಇರುತ್ತೆ, ಸಖತ್ ಆಳ ಇರುತ್ತೆ ಗೈಸ್. ನಾನು ಶೂಸ್ ಹಾಕಿದ್ದೀನಿ, ತೆಗೆದ್ಬಿಟ್ಟು ಹಿಡಿಬೇಕು. ಹೆಂಗ್ ಸಬ್ಸ್ಕ್ರೈಬರ್ ಕೂತ್ಕೋ. ಹಾಯ್ ಬ್ರೋ ನಿನ್ನೆ ಅಷ್ಟೇ ನಿಮಗೆ ಅಲ್ಲಿ ಮಂಗಳೂರು ಹಾಕಿದ್ರಲ್ಲ, ಆ ಬ್ಲಾಗ್ ಅಲ್ಲಿ ಚಿಕ್ಕಮಂಗ್ಳೂರ್ ಬರ್ತೀರಿ ಅಂತ ಹೇಳಿದ್ರಿ. ನಾವು ಬರ್ತಾರೆ ಅನ್ಕೊಂಡ್ ವೇಟ್ ಮಾಡ್ತಿದ್ರು. ಸಿಕ್ಕದ್ವಲ್ಲ ನೋಡಿ, ಮ್ಯಾನಿಫೆಸ್ಟ್ ಮಾಡಿದ್ರೆ ಸಿಕ್ಬಿಟ್ವಿ. ವಾಟ್ ಇಸ್ ಅಪ್ ರೋಹಿಣಿ? ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇಲ್ಲಿ ಚಿಲ್ ಮಾಡೋಣ ಅಂತ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ವ್ಯೂ ಒಂಥರ ಸಕ್ಕತ್ತಾಗಿದೆ. ಶಾರ್ಟ್ಸ್ ಎಂಜಾಯ್ ಮಾಡ್ಕೊಂಡು ಬನ್ನಿ.